ಇದನ್ನೆಲ್ಲ ಅವನವನ್ ಕಣ್ಣಿಂದ ನೋಡಿ ಬದುಕಕ್ಕಿಂತ ಸಾಯೋದೇ ಬೆಸ್ಟ್ ಅಂತ ಫ್ಯಾನಿಗೆ ಹಗ್ಗ ಎಲ್ಲ ಕಟ್ಟಿದ್ದೆ. ಆಮೇಲೆ ನೆನಪಾಗಿದ್ದು ಗಣೇಶನ್ ಬುಕ್ ಮಾಡಿ ಬಂದಿದೀವಲ್ಲಪ್ಪ ಅಂತ, ಅದಕ್ಕೆ ಸಾಯೋ ಡೇಟ್ ನ ಪೋಸ್ಟ್ ಮ್ಯಾನ್ ಮಾಡ್ಕೊಂಡಿದ್ದೀನಿ. ನಂಗೆ ಇವತ್ತು ಕನ್ಫರ್ಮ್ ಆಯ್ತು ಫ್ರೆಂಡ್ಸ್, ನಾವು ನೀವು ಹುಟ್ಟಿರೋದ್ ಬರೀ ಜನಗಣತೆಗಷ್ಟೇ. ಇಂತ ಗೋರಿಲಾ ಸ್ಮೈಲ್ ಇಟ್ಕೊಂಡು ಅದ್ ಹೆಂಗೋ ಬಿಳ್ಸ್ಕೊಂಡೆ ಅವಳನ್ನ. ಓ ಹಾರ್ಡ್ ರಿಯಾಲಿಟಿ, ಅವಳಿಗೂ ಫಾಲೋವರ್ಸ್ ಬೇಕಲ್ವಾ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ನೀನ್ ತುಂಬಾ ದಿನ ಸ್ನಾನ ಮಾಡದೇ ಇರೋದು ಈಕಿಗೂ ಗೊತ್ತಾದ್ರೆ ಈಕಿನೂ ಬಿಟ್ಟೋಗ್ಬಿಡ್ತಾಳಂತ. ಆದ್ರೆ ಟ್ವಿಸ್ಟ್, ಈಕಿಗೆ ಗೊತ್ತಾದ್ಮೇಲೆ ಅವನಿಗೆ ಸ್ನಾನನೇ ಈಕೆ ಮಾಡಿಸ್ತಿದ್ದಾಳ ಅಂತಂದ್ರೆ ಅರ್ಥ ಮಾಡ್ಕೊಳ್ರಿ ಈಕಿಗೆ ಇನ್ನು ಎಷ್ಟು ಫಾಲೋವರ್ಸ್ ಬೇಕು ಅವನಿಂದ ಅಂತ. ನನಗೂ ಅದೇ ಡೌಟ್. ಈ ಹುಡುಗಿ ಪೇಸ್ಟ್ ಅಲ್ಲಿ ಉಪ್ಪಿಲ್ಲ ಅನ್ಸುತ್ತೆ, ಅದಕ್ಕೆ ಇಂತ ಟೇಸ್ಟ್ಲೆಸ್ ನನ್ ಮಗನಿಂದ ಬಿದ್ಬಿಟ್ಟಿದ್ದಾಳೆ. ಓ ಇದು ಲವ್ ಅಲ್ಲ ಅಲ್ವಾ, ಸುಮ್ನೆ ಫಾಲೋವರ್ಸ್ ಮಾಡ್ಕೊಳಕ್ ಹೊಸ ಕಾಂಟ್ರಾಕ್ಟ್. ಓಕೆ ಅರ್ಥ ಆಯ್ತು. ಹುಷಾರು ತಾಯಿ, ಆಮೇಲೆ ಅವನಿಗೆ ಪಬ್ ಗಿಬ್ಬಿ ಕರ್ಕೊಂಡು ಹೋಗಕ್ ಹೋಗ್ಬೇಡ. ಅರ್ಥ ಆಯ್ತು ಅನ್ಸುತ್ತೆ. ಸೊ ಗೈಸ್, ನೀವು ಇಲ್ಲಿ ನೋಡಬಹುದು ನಾರ್ಮಲ್ ಡೆಲಿವರಿಗೆ ಟ್ರೈ ಮಾಡ್ತಾ ಇದ್ದಾಳೆ, ಪುಷ್ ಮಾಡ್ತಾ ಇದ್ದಾಳೆ. ನೀವು ನೋಡ್ತಿರ್ಬೋದು ಡಾಕ್ಟರ್ ಕೂಡ ಟ್ರೈ ಮಾಡ್ತಾ ಇದ್ದಾರೆ. ನಾವು ದೇವ್ರ ಹತ್ರ ಬೇಡ್ಕಂತಿದೀವಿ ನಾರ್ಮಲ್ ಡೆಲಿವರಿನೇ ಆಗ್ಲಿ ಅಂತ. ಯಪ್ಪ ಅವಳು ನೋವು ಕೊಡೋದು ನೋಡ್ತಿದ್ರೆ ನನಗೆ ತುಂಬಾ ಬೇಜಾರಾಗ್ತಿದೆ ಫ್ರೆಂಡ್ಸ್. ಎಕ್ಸ್ಕ್ಲೂಸಿವ್ ನೀವು ನೋಡ್ತಿರ್ಬೋದು, ಈ ತರ ಬ್ಲಾಗ್ ಯಾರು ಮಾಡಿಲ್ಲ, ನಾವೇ ಮಾಡ್ತಿದೀವಿ ಮೊದಲನೇ ಬಾರಿಗೆ. ಇದನ್ನಾದ್ರೂ ಬ್ಲಾಕ್ ಮಾಡೋದ್ ಬಿಡ್ರಿ, ನೀವು ಎಮೋಷನ್ ಜೊತೆ ಆಟ ಆಡ್ಬೇಡ್ರಿ, ಹೋಗ್ರಿ. ಸೊ ನೀವು ನೋಡಿದ್ರಲ್ಲ ಡಾಕ್ಟರ್ ಬೈತ್ ಕಳಿಸ್ತಿದ್ದಾರೆ. ಆಯ್ತು ಅನ್ಸುತ್ತೆ ಮಗು, ಆಯ್ತು ಅನ್ಸುತ್ತೆ. ಏನಾಯ್ತು ಹೆಣ್ಮಗು ಆಯ್ತು. ಓ ಮೈ ಗಾಡ್, ನಾವ್ ನೋಡಿದ್ರೆ ಕಲ್ಕಿ ಬರ್ತಾನೆ ಅನ್ಕೊಂಡಿದ್ವಿ, ಆದ್ರೆ ಕಲ್ಲವ ಬಂದ್ಬಿಟ್ಲು. ಏನು ಮಾಡಕ್ಕಾಗಲ್ಲ, ಇಟ್ಸ್ ಓಕೆ. ನಮಗಂತೂ ಖುಷಿ ಇದೆ. ಇವತ್ತಿನ ದಿನನ ವಿಶ್ವ ಹೆರಿಗೆ ದಿನ ಅಂತಂದೇಳಿ ಮರುನಾಮಕರಣ ಮಾಡೋಣ. ಅಂಡ್ ಕಲ್ಲವಂದ್ ಕೂಡ ಇವಾಗ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದೀವಿ, ಹೊರಗೆ ಬರತ್ತಡ. ಇವಳಿಗೂ 100K ಮಾಡಿಸಿ, ಇನ್ಮೇಲಿಂದ ಅವಳದ್ರಲ್ಲಿ ಬರ್ತವೆ ವ್ಲಾಗ್ಸ್. ಬಾಯ್. ಏಯ್ ಪಪ್ಪುಮ್ಮ ಬಿಟ್ಟೋಗಿ ಇನ್ನೂ 1 ತಿಂಗಳಾಗಿಲ್ಲ. ಇದ್ಯಾರೋ ಹೊಸ ಎಂಟ್ರಿ ಕರ್ಲಿಮ್ಮ. ಫಸ್ಟ್ ಈ ತರ ಚಪ್ಪರ್ ಬುದ್ಧಿ ಬಿಡು, ಲೈಫಲ್ಲಿ ಉದ್ದಾರ ಆಗ್ತೀಯಾ. ಹೋಗ ಬರೋ ಹುಡುಗಿರಿ ಗಾಡಿ ಮೇಲೆ ಕುಂತ್ ಸಿಳ್ಳೆ ಹೊಡಿತೀಯಾ. ಇದೇ ಸಿಳ್ಳೆನ ನಮ್ಮ ಮುಲ್ಗೆ ಮಕ್ಕನ ಓಡಿಸ್ಬಿಡ್ತೀನಿ ಹಳ್ಳಿಟ್ಟು. ಯಾಕೋ ಅಲ್ಲ, ಚಪ್ಪಲ್ ತಗೊಂಡ್ ಮಕ್ಕಕ್ಕೋಸಿ ಅವನಿಗೆ ಅವಾಗ ಬುದ್ಧಿ ಬರುತ್ತೆ. ಓ ಮೈ ಒಣ ದ್ರಾಕ್ಷಿ, ಬೈತೆ ಅನ್ಕೊಂಡ್ರೆ ಅಷ್ಟೇನಾ ಅಂತೀಯಲ್ ಬೇ. ಯಾಕೆ ಫ್ರೆಂಡ್ಸ್ ಈ ಹುಡುಗಿರಿಗಿಂತ ಚಪ್ರಿಗಳೇ ಇಷ್ಟ ಆಗ್ತಾರೆ? ನನಗೂ ಅದೇ ಡೌಟ್. ಒಂದ್ ನಿಮಿಷ. ಏಯ್ ಹೋಗಲೇ. ಇಷ್ಟ ಅಂದ್ರೆ ಸಾವಿರಾರು ಅರ್ಥಗಳಿದೆ. ಸಾಮಾನ್ ಟಚಿಂಗ್ ಲವ್ ಸ್ಟೋರಿ ಕಂಡ್ರಲ್ಲ. ನೀನ್ ಸ್ನಾನ ಮಾಡಲ್ಲ, ಹಲ್ತಿಕ್ ವರ್ಷಗಳೇ ಆಯ್ತು ಅನ್ನೋ ಮ್ಯಾಟ್ರ್ ಏನಾದ್ರು ಆಕಿ ಗೊತ್ತಾದ್ರೆ ಈಕಿನೂ ಬಿಟ್ಟೋಗ್ತಾಳ. ಮಂಜಾ ಹುಷಾರಾಗಿರು. ಎಷ್ಟೇ ಬ್ರೈಟ್ನೆಸ್ ಇಟ್ರು ಈ ಆಂಗಲ್ ಇಂದ ಕಾಣ್ತಾನೆ ಇಲ್ಲಲ್ಲೋ ಮಂಜಾ ನೀನು. ಅವನಿಗ ಇಂಕ ಬೂಟೆಟ್ ಕಾವಲಿ ಚಪ್ಪರ್ ಕಾದ ಅಂದಿಕೆ. ಸ್ನೇಹ ಬ್ಲೈಂಡ್ ಫೋಲ್ಡ್ ಕಟ್ಕೊಂಡು ಹೊರಗ್ ಬನ್ನಿ. ಬಂಧನ ಲೇಟೆಸ್ಟ್ ಬಂಧನ ಬಿಟ್ಟು ಬಾಗಿನ ಇಸ್ಕೊಂಡೆ ಹತ್ತನ ಡೇಟ್ ಫಿಕ್ಸ್ ಇದೆ ತಿಂಗಳು. ಓ ಮೈ ಗಾಡ್, ಏನು ಇದು ಕುರ್ಸಾಲ್ಯ? ಸರ್ಪ್ರೈಸ್. ಹಂಗಂದ್ರೆ ಎತ್ತು ಏನು ನಾಟಿ ಕವರ್ನ ಎತ್ತಂತ ಹೇಳಿದ್ದು. ಬಂಧನ ಏನು ಇದು? ಕಾಲಿಫ್ಲವರ್. ಅದ್ ನಂಗೆ ಗೊತ್ತು, ನನ್ ಕಿವಿಲಿ ಅದನ್ನ ಇಡಕ್ ಬರಕ್ ಹೋಗ್ಬೇಡ. ಎಲ್ರು ತಮ್ಮ ಲವರ್ಸ್ ಗೆ 9 lakhs ಕೊಟ್ಟು ಗಿನ್ನಿಸ್ ರೆಕಾರ್ಡ್ ಮಾಡ್ತಾ ಇದಾರೆ. ನೀನ್ ಏನ್ ಮಾಡ್ತಿದ್ದೆ? ಅಟ್ಲೀಸ್ಟ್ ನಾನು 3 lakhs ಆದ್ರೂ ಡಿಸರ್ವ್ ಮಾಡ್ತೀನಿ. ಏನು 3 lakhs ಡಿಸರ್ವ್ ಮಾಡ್ತೀಯಾ? 300 ರೂಪಾಯಿನೂ ಡಿಸರ್ವ್ ಮಾಡಲ್ಲ. ಅದು ಲಾಯಲ್ ಆಗಿ ಹುಡುಗಿ ಸಿಕ್ಕರೆ 9 ಲಕ್ಷ ಅಲ್ಲ 90 ಲಕ್ಷದ್ದು ಮಾಡ್ಸಕ್ ರೆಡಿ ನಾನು. ಹಾಗಾದ್ರೆ ನಾನು ಲಾಯಲ್ ಆಗಿಲ್ವಾ? ಬೆಳಿಗ್ಗೆ ಯಶವಂತ, ರಾತ್ರಿ ಶಮಂತ ನೋಡು. ನೀನ್ ಲಾಯಲ್ಟಿ ಬಗ್ಗೆ ಮಾತಾಡ್ತೀಯಾ? 3 ಲಕ್ಷ ಅಲ್ಲ 3 ರೂಪಾಯಿನೂ ಡಿಸರ್ವ್ ಮಾಡಲ್ಲ ನೀನು. ಮೀಶೋ ಅಲ್ಲಿ 300 ರೂಪಾಯಿ 3 ಜೊತೆ ಬಟ್ಟೆ ತರಿಸಿ ಟ್ಯಾಗ್ ತೆಗಿದೆ 100 ದಿನ ಹಾಕೊಳ್ಳೋಳು ನೀನು 3 ಲಕ್ಷನ? ಏಯ್ ನಡೆ. ಇದಕ್ಕೆ ಅನ್ಸುತ್ತೆ ನೀನ್ ಎಕ್ಸ್ ಗರ್ಲ್ ಫ್ರೆಂಡ್ ಬಿಟ್ಟು ಹೋಗಿರೋದು. ಇವಾಗ್ಲಾದ್ರು ಒಂದ್ಸರಿ ಆದ್ರೂ ಹೇಳಿದ್ಯಾ ವಿಡಿಯೋದಲ್ಲಿ ಬಂದು ನಿನ್ ಬ್ರೇಕಪ್ ಯಾಕಾಯ್ತು ಅಂತ? ಬರೀ ಹುಡುಗಿನ ಲಾಗ್ ಮಾಡಕ್ ಅಷ್ಟೇ ಯೂಸ್ ಮಾಡ್ಕೊಂತೀರಾ ನೀವು. ಪರ್ಸನಲ್ ಅಟ್ಯಾಕ್ ಮಾಡ್ತೀಯಾ ಚಿದ್ರಿ? ಯಪ್ಪ ನನ್ನ ದೂಕೆ ಇಲ್ಲ, ಎಷ್ಟು ಆಕ್ಟಿಂಗ್ ಮಾಡ್ತಿದ್ದಾರೆ. ಇದೊಂದು ವ್ಲಾಗ್ ಮಾಡ್ರಿ, ಸಿನಿಮ್ಯಾಟಿಕ್ ಬರ್ಲಿ.